ನನ್ನ ಜನ್ಮದಿನದ ಪ್ರಯುಕ್ತವಾಗಿ ನನ್ನ ಮನೆಯವರು ವಿಜಯಪುರದ ಮನಗುಳಿ ಅಗಸಿಯಲ್ಲಿರುವ ಹನುಮಾನ್ ದೇವಾಲಯದಲ್ಲಿ ಅರ್ಚನೆ ಹಾಗೂ ಅಭಿಷೇಕವನ್ನು ಮಾಡಿಸಿದ್ದರು. ತುಂಬ ಸುಂದರ ಮತ್ತು ಪುರಾತನವಾದಂತಹ ದೇವಾಲಯ ಇದಾಗಿದೆ. ಇಲ್ಲಿಯ ಪೂಜೆ ಅರ್ಚನೆ ಜೊತೆಗೆ ಅಭಿಷೇಕದ ಪ್ರಸಾದವನ್ನು ಸ್ವೀಕರಿಸಲಾಯಿತು. ಸ್ವಲ್ಪ ಹೊತ್ತು ದೇವರ ದರ್ಶನವನ್ನು ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಂತರ ಅಲ್ಲೇ ಪಕ್ಕದಲ್ಲಿರುವ ಶಿವ ದೇವಾಲಯವಿತ್ತು. ದೇವಾಲಯದ ದರ್ಶನವನ್ನು ಮಾಡಿ ಜೊತೆಗೆ ಶಿವನ ಮುಂದೆ ಯಾವಾಗಲೂ ಕೂಡ ನಂದಿ ಇದ್ದೇ ಇರ್ತಾನೆ ಅಲ್ವಾ, ನಂದಿಯ ದರ್ಶನವೂ ಕೂಡ ಆಯಿತು. ತುಂಬ ಸುಂದರವಾದಂಥ ಕ್ಷಣಗಳು. ತದನಂತರ ಸಾಯಂಕಾಲ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಾಯಿತು. ವೆಂಕಟೇಶ್ವರನ ದರ್ಶನವನ್ನು ಕೂಡ ಮಾಡಲಾಯಿತು. ವಿಶೇಷ ಅಂದರೆ ಈ ದಿನ ನವರಾತ್ರಿ ಕೂಡ ಪ್ರಾರಂಭ ಆಗೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಸುಂದರವಾದಂಥ ಅಲಂಕಾರ ಜೊತೆಗೆ ಪೂಜೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ನಾನು ಮತ್ತು ನನ್ನ ಮನೆಯವರು ವೆಂಕಟೇಶನ ದರ್ಶನವನ್ನು ಮಾಡಿದ್ವಿ. ತುಂಬ ಸಂತೋಷ ಆಯಿತು. ಹುಟ್ಟು ಹಬ್ಬದ ದಿನ ವಿಶೇಷ ಪೂಜೆ. ದೇವರ ದರ್ಶನದ ನಂತರ ವಿಜಯಪುರದ ಬಸ್ ಸ್ಟ್ಯಾಂಡ್ ಎದುರಿನಲ್ಲಿರುವ ಕನ್ನಯ್ಯ ಸ್ವೀಟ್ಸ್ಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಮನೆಯವರು ಕೇಕನ್ನು ತೆಗೆದುಕೊಂಡು ಬಂದರು. ನಂತರ ಮನೆಗೆ ಬಂದ್ವಿ. ಬಂದ ನಂತರ ಕೇಕನ್ನು ಕಟ್ ಮಾಡಲಾಯಿತು. ತುಂಬ ಸಂತೋಷದ ಕ್ಷಣಗಳಾಗಿತ್ತು. ನನಗೆ ಮತ್ತೊಂದು ವಿಶೇಷ, ನಮ್ಮ ಮನೆಯವರು ಆರತಿ ಮಾಡಿದಂಥ ಸಂದರ್ಭ ತುಂಬ ಸಂತಸದ ವಿಷಯ. ನಂತರ ಕಟ್ ಮಾಡಿದ ಕೇಕನ್ನು ನಮ್ಮ ಮನೆಯವರು ತಿನ್ನಿಸಿದ್ರು. ಜೊತೆಗೆ ನಮ್ಮ ಅತ್ತೆಗೂ ಕೂಡ ಕೇಕ್ ತಿನ್ನಿಸಿದೆ. ಅವರು ಕೂಡ ನನಗೆ ಕೇಕನ್ನು ತಿನ್ನಿಸ್ತಕ್ಕಂಥದ್ದು ತುಂಬ ಸುಂದರ ಕ್ಷಣಗಳು. ಇದಾದ ನಂತರ ನನಗಾಗಿ ನಮ್ಮ ಮನೆಯವರು ಸಮಯವನ್ನು ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ. ಗಡಿಯಾರ ಆದರೂ ಕೂಡ ಸಮಯವನ್ನು ತೋರಿಸುತ್ತೆ ಅಲ್ವಾ, ಅಂತ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟಿರೋದಕ್ಕಾಗಿ ನಾನು ತುಂಬ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಈ ಸಮಯ ಜೊತೆಗೆ ಈ ಸುಂದರ ಕ್ಷಣಗಳು ನನಗೆ ತುಂಬ ಸಂತಸವನ್ನು ಕೊಟ್ಟಿದ್ದಾವೆ. ನನ್ನ ಭಾವಗಳ ಲಹರಿ ನಿಮಗಾಗಿ